ಹೊರಜಗತ್ತಿಗೆ ವಿಶೇಷ ಪರಿಚಯ ಇಲ್ಲ. ಎಲೆಮರೆಯ ಕಾಯಿಯಂತಿರುವ ಶ್ರೀ ಮಕಾಂಡ ತಾಳಿಕೋಟೆಯ ಒಂದು ಹೆಮ್ಮೆ. ಅವರು ತಾವಾಯಿತು, ತಮ್ಮ ಕಾಯಕವಾಯಿತು, ಅದರಲ್ಲಿಯೇ ತೊಡಗಿಸಿಕೊಂಡವರು. ಅಕ್ಷರಶಃ ಕಾಯಕದಿಂದಲೇ ಕೈಲಾಸದತ್ತ ನಡೀತಾ ಇರುವವರು. ಇವತ್ತು ಅವರಿಗೆ ನಾವು ನಮ್ಮೂರಿನ ಈ ಕಲಾಪ್ರೇಮಿಗಳೆಲ್ಲರೂ ನಮ್ಮ ಕಿಂಚಿತ್ ನೆರವಿನ ಹಸ್ತವನ್ನು ಚಾಚಬೇಕನ್ನೋ ಒಂದು ಕಲ್ಪನೆ ಇಟ್ಟುಕೊಂಡು ಇಲ್ಲಿ ಸೇರಿದ್ದಾಗಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯರಾದ ಡಾಕ್ಟರ್ ವಿಜಯಕುಮಾರ್ ಕಾಚಿ ಅವರು ಅಧ್ಯಕ್ಷತೆಯನ್ನು ತಮ್ಮೆಲ್ಲರ ಪರವಾಗಿ ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಕಲಾವಿದ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾನು 72ರಲ್ಲಿ ಇಲ್ಲಿ ಬಂದಾಗಿದ್ದು ಅವರನ್ನು ನೋಡ್ತಾನೆ ನಾನು ಬೆಳೆದವನು. ಅವರು ಸಾಂಸ್ಕೃತಿಕವಾಗಿ ವಿಶೇಷ ಹಿನ್ನೆಲೆಯಿಂದ ಬಂದವರು. ಅವರು ಹಿಂದೂ ಅಲ್ಲ, ಮುಸ್ಲಿಮೂ ಅಲ್ಲ, ಏನೂ ಅಲ್ಲ, ಆದರೆ ಅಪ್ಪಟ ಕಲಾವಿದ. ಇದು ಬಹಳ ವಿಶೇಷ. ಅವರು ಗಣಪನ ಮೂರ್ತಿನೂ ಮಾಡ್ತಾರೆ, ಮೈ ಬೇಕಾದ್ರೆ ಬಣ್ಣನೂ ಹಚ್ಚಿ ಕುಣಿಸೋ ಹಬ್ಬ ಬಂದಾಗ ಅದಕ್ಕೂ ಕಲಾವಿದರನ್ನು ತಯಾರು ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿನಯ ಅವರ ಬಹುದೊಡ್ಡ ಆಸ್ತಿ. ಎಲ್ಲಿ ವಿನಯ ಇರ್ತದೋ ಅಲ್ಲಿ ವಿದ್ಯೆ ಇದ್ದರೆ ಅದಕ್ಕೆ ಬೆರಗು ಹೆಚ್ಚಿರ್ತದೆ. ಅವೆರಡೂ ಮೈಗೂಡಿಸ್ಕೊಂಡಿರೋ ಕಲಾವಿದ ಹುಸೇನ್ ಮಕಾಂದ. ಆ ಮಕಾಂದ ಹುಸೇನ್ ಅವರಿಗೆ ತಾವು ಕಲಾವಿದರಂತ ಕೆಲಸ ಮಾಡೋದ್ರ ಮೂಲಕ ಗೊತ್ತಿದೆ ಹೊರತು ತಮ್ಮಲ್ಲಿ ಎಷ್ಟು ಕಲೆ ಇದೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ತೆಗೆಯೋದು ನಮಗೂ ಗೊತ್ತಿಲ್ಲ. ಎಷ್ಟೋ ಸಲ ಹಂಗೆ ಆಗ್ತದೆ. ಒಳಗೆ ಮುತ್ತಿರ್ತದೆ, ಅದ್ರ ಮೇಲೆ ಸಿಪ್ಪು ಇರ್ತದೆ, ನಾವು ಅದು ಸಿಪ್ಪು ಅಂತ ಕಲಿತೀವಿ. ಬಗಲ್ ನೋಡಿದ್ರೆ ಗೊತ್ತಾಗ್ತದೆ ಮುತ್ತು ಎಷ್ಟು ಅಮೂಲ್ಯ ಅನ್ನೋದು. ನಾವು ಕೂಡ ಮೇಲೆ ಸಿಪ್ಪು ಅಷ್ಟೇ ನೋಡ್ತಿದ್ದೀವಿ. ನಮ್ಮ ನಮ್ಮ ಅನುಭವದ ವ್ಯಾಪ್ತಿ ಅದು ಅಷ್ಟೇ. ಅದ್ರ ಒಳಗೆ ಮಾತ್ರ ಒಂದು ಜಾತ ಮುತ್ತಿದೆ. ಅದೇ ನಮ್ಮ ತಾಳಿಕೋಟೆ ಅನ್ನೋ ದೊಡ್ಡ ಚಿತ್ರದೊಳಗೆ ಇರೋ ಒಂದು ಜಾತ ಮುತ್ತು ಹುಸೇನ್ ಮಕಾಂದ. ಅವ್ರ ಅಣ್ಣ ನಮ್ಮ ಮೊದಲನೇ ವರ್ಷದ ವಿದ್ಯಾರ್ಥಿ 72ರಲ್ಲಿ ಅವರು ಚಟ್ ಸಂಖ್ಯೆಯಲ್ಲಿ ಇದ್ದರು. ಆನಂತರ ಇವರು ತಮ್ಮನೂ ಹೋಗ್ತಾರೆ. ಅವರಿದ್ದಾಗ ಒಂದು ವಿಶೇಷ ಪ್ರತಿಭೆ ನಮ್ಮ ಮಕಾಂದರಲ್ಲಿದೆ. ನಾನು ನೋಡಿದಂತೆ ಕಾಮನಗಿರಿ ಹೊಳೆಯಲ್ಲಿ ಅವ್ರ ಮನೆ ಇತ್ತು, ಈಗಲೂ ಅಲ್ಲೇ ಇದೆ. ಅಲ್ಲಿ ನಡೀತಾ ಇದ್ದ ಗಜಾನೋತ್ಸವ ನಾವು ಬಂದು ಈಗ ಊರಿಗೆ ಬಂದಷ್ಟಾಗಿ ನಾನು ಆನಂತರ ಜುವಾರಿ ಸರ್, ಕುಲಕರ್ಣಿ ಸರ್, ನಾವೆಲ್ಲರೂ ಒಂದು ಹೆಚ್ಚು ಕಡಿಮೆ ಮುಂದೆ ವಾರಿಗೆ ಅವರು 2 ವರ್ಷ ಆಗ್ತೀವಿ ಆಚೆ ಈಚೆ. ಮತ್ತು ಇಲ್ಲಿದ್ದವರಂತೂ ಸ್ಥಾನಿಕರು ನೀವೆಲ್ಲ ಇದ್ದೀರಿ. ಅವರ ಕಲಾ ಪ್ರತಿಭೆಯನ್ನು ಕಂಡು ನೀವು ಕೂಡ ಆನಂದಿಸಿದ್ದೀರಿ. ದೊಡ್ಡ ದೊಡ್ಡ ಸೆಕೆಂಡ್ಗಳು ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಅಂತ ಕಾಮನಗಿರಿಗಳಲ್ಲಿ ಇದಿಷ್ಟು ಜಾಗ ಇತ್ತು ಮರದ ಇಡಿಯಲ್ಲಿ. ಅಲ್ಲಿ ವಿವಿಧ ಆಕಾರದ ಗುಹೆಗಳನ್ನು ಮಾಡಿ ಅಥವಾ ಮೇಲೆ ಹತ್ತಿ ಕೆಳಗಿಳಿಯುವಂತೆ ಮಾಡಿ ಇಡೀ ಭೂಮಂಡಲವನ್ನೇ ಹೊತ್ತು ನಿಂತಹ ಗಣಪ, ಏನೇನೇನು ವಿಶೇಷ ಕಲ್ಪನೆಗಳನ್ನು ನಾವು ಸಿನಿಮಾದಲ್ಲಿ ನೋಡುವಂತಹ ಅನೂಹ್ಯ ಕಲ್ಪನೆಗಳನ್ನು ಅವ್ರು ಇಲ್ಲಿ ಸಾಕಾರ ಮಾಡಿ ತೋರಿಸ್ತಾ ಇದ್ದಾರೆ. ಯಾರೂ ಅವ್ರಿಗೆ ಅಡ್ಡಿ ಮಾಡಲಿಲ್ಲ. ಹುಸೇನ್ ಅಂತ ಹೇಳಿ ಯಾರು ಅಡ್ಡಿ ಮಾಡಲಿಲ್ಲ, ಮಕಾಂದ ಅಂತ ಯಾರು ಅಡ್ಡಿ ಮಾಡಲಿಲ್ಲ. ಎಲ್ಲ ಕಲಾವಿದರು ಅಂದರೆ ಸಂದರ್ಭದಲ್ಲಿ ಅವರು ಸಹಕರಿಸಿದರು. ಇಡೀ ಊರಿಗೂರೇ ಅವರನ್ನು ಹೊತ್ತು ಮೆರೆಸುವಂತೆ ಅವರ ಕಲಾ ಪೋಷಣೆಯನ್ನು ಕೂಡ ಮಾಡಿದ್ದಾಯಿತು. ಆ ಗಜಾನೋತ್ಸವಕ್ಕೆ ಒಂದು ದೊಡ್ಡ ಮೆರುಗು ಬಂದದ್ದು ಆ ಕಾಲಕ್ಕೆ. ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾನು ಒಂದು 10-11 ವರ್ಷ ಆಯಿತು ಊರಿಂದ ಆ ಕಡೆ ಬೆಂಗಳೂರು ಕಡೆ ಇರೋದ್ರಿಂದಾಗಿ. ಅವಾಗ ಮಾತ್ರ ನಮ್ಮ ದೊಡ್ಡ ಹಬ್ಬ ಅಷ್ಟೇ ಎಲ್ಲ ನೋಡ್ತೀವಿ ಇರುತ್ತೆ. ನನಗೆ ನಮ್ಮ ಕುಲಕರ್ಣಿಯವರಿಗೆ ನಮಗೆಲ್ಲರಿಗೂ ಆಹ್ವಾನ ಕೊಡ್ತಿದ್ವಿ, ಏನಾದರೂ ಕೈ ಬರ್ಕೊಡ್ರಿ, ಈ ಗಂಟೆಗೆ ಏನಾದರೂ ಒಂದು ಹಿನ್ನೆಲೆ ಮಾಡಿಕೊಡ್ರಿ ಅಂತ. ಆ ಥರ ಕೆದಕುವ ಪ್ರವೃತ್ತಿ ಉಳ್ಳಂತಹ ಕೃತಿಗಳನ್ನು ಅವ್ರು ಮಾಡಿಕೊಟ್ಟದ್ದುಂಟು. ಅವು ಇನ್ನೂ ನಮ್ಮ ನೆನಪಿನಲ್ಲಿ ಅಚ್ಚರಿಯ ಉಳಿದಿವೆ. ಹೇಳಿದ ತಾಸಗಟ್ಟಲೆ ಹೇಳ್ಬೋದು. ನೋಡಿ ಆನಂದಿಸಿದವರಿಗೆ ಅದು ಎದೆಯಲ್ಲಿ ಗಟ್ಟಿಯಾಗಿ ಹರಳಿಟ್ಟಿರ್ತದೆ. ಯಾರು ನೋಡಿಲ್ಲ ಅವರು ಫೋಟೋಗಳನ್ನು ಮುಂದೆ ನೋಡ್ಬೋದಲ್ಲ. ಇವರನ್ನ ಕೆಲವು ವೃತ್ತಪತ್ರಿಕೆಗಳು ಕೂಡ ಬಹಳ ಸರಿ ಪರಿಚಯಿಸಿವೆ. ಮಾಧ್ಯಮಗಳು ಕೂಡ ಇನ್ನೂ ಹೆಚ್ಚು ಅವರನ್ನು ಇನ್ನೂ ಹೆಚ್ಚು ಪರಿಚಯಿಸಬೇಕಿದೆ. ಮೊನ್ನೆ ತೀರ ಇತ್ತೀಚೆಗೆ ತಾಳಿಕೋಟೆಯ ನಮ್ಮ ವಿದ್ಯಾರ್ಥಿ ನಾಗೂರ್ ಅವರು ಇವ್ರ ಕುರಿತಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಮೊಬೈಲಲ್ಲಿ ಬಿಟ್ಟಿದ್ರು. ಅವರು ಇಂಟರ್ವ್ಯೂ ಮಾಡಿದ್ರು. ಬಹುಶಃ ದೃಶ್ಯ ಮಾಧ್ಯಮದಲ್ಲಿ ಮಾಡಿದ ಮೊಟ್ಟ ಮೊದಲನೇ ಸಂದರ್ಶನ ಅದು ಇದ್ದಿರಬೇಕು. ಅವರು ಇಷ್ಟು ದಿವಸ ಪತ್ರಿಕೆಗಳಲ್ಲಿ ಹೋಗ್ತಾ ಇತ್ತು. ಟಿ ವಿಲಿ ಬಂದಿದ್ದು ನನಗೆ ಗೊತ್ತಿಲ್ಲ. ಬಹುಶಃ ಟಿ ವಿಲಿ ಬಂದ ತೀರ ಇತ್ತೀಚೆಗೆ ಒಂದು 5-6 ನಿಮಿಷದ ಒಂದು ಒಳ್ಳೆ ಇಂಟರ್ವ್ಯೂ. ಅಂದ್ರೆ ಅವರ ಹಿನ್ನೆಲೆ ಇತ್ಯಾದಿ ಎಲ್ಲ ಕೇಳಿ ಪ್ರಪ್ರಥಮವಾಗಿ ನಂದು ಪತ್ರಿಕೆಗೆ ಹಾಕಿದ್ದು ಅಂತಂದ್ರೆ ಒಂದು ಡಾಕ್ಟರ್ ಸಾಹೇಬ್ ಫಸ್ಟ್ ಒಂದು ಕೇಸರಿ ಕರ್ಸಿರೋ ನಾನು ಬರ್ತಿದ್ದೆ. ಮೇಡಮ್ ಅವರ ಫ್ರೆಂಡ್ ಅವರಿಗೆ ಸ್ವಯಂ ಕರ್ನಾಟಕ ಸರ್ ಫಸ್ಟ್ ನಾನು ಪರಿಚಯ ಮಾಡಿಸಿದ್ದು ಸರ್. ಕೇಸರಿ ಕರ್ಸಿರೋ ಪತ್ರಿಕೆ ನಾನು ಬಂದಿದ್ದು ನೀವು
ಹಾಗೆ ನಾವು ನೋಡಿದ್ದ ನಾನು ಸರ್ ಹೌದು, ಹೌದು. ಸುಧಾಕರ್ ಒಳಗೆ ನಾನು ಆರ್ಟಿಕಲ್ ಈಗ ನಿಮ್ಮ ಅನುಭವ ಹೇಳೋದ್ರಿ ಹೀಗೆ ಅಲ್ಲ ಹೇಳ್ಬೇಕಂದ್ರೆ ಹೆಚ್ಚು ಅನುಭವ ಅವ್ರಿಗೆ ನಾವು ಬರೀ ಸಮಯ ಸಂದರ್ಭ ಸಿಕ್ಕಾಗಷ್ಟೇ ನಾವು ನೋಡಿದವರು ಅವರ ಅಂತರಂಗದ ಅನುಭವವನ್ನು ಹಂಚಿಕೊಳ್ಳಿ. ಹೀಗೆ ಒಂದು ಅನರ್ಘ ರತ್ನ ಯಾವಾಗಲೂ ವಸ್ತು ಜೊತೆಗಿದ್ದಾಗ ನಮಗೆ ಅದ್ರ ಮೌಲ್ಯ ಗೊತ್ತಾಗೋದಿಲ್ಲ, ಬೆಲೆ ಅಲ್ಲ ಮೌಲ್ಯ ಅಂತ ಹೇಳ್ತಿದ್ದೆ ನಾನು. ಅದನ್ನು ಅರಿತುಕೊಳ್ಳೋ ಒಂದು ಕಿಂಚಿತ್ ಪ್ರಯತ್ನ ಆಗ್ತಾ ಇದೆ. ನಾವು ಬಹಳಷ್ಟು ಸಲ ದೇವಸ್ಥಾನಕ್ಕೆ ಹೋಗ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ಮಕ್ಕ ಮದೀನಾ ಕಾಬಾ ಎಲ್ಲ ಕಡೆ ಹೋಗ್ತೀವಿ. ಅಲ್ಲಿ ಹೋದಾಗ ಕಣ್ಣು ಮುಚ್ಕೊಂಡು ನಿಂದಿರ್ತೀವಿ. ಆಶ್ಚರ್ಯ, ನೋಡ್ಬೇಕಂತ ಹೋದಾಗ ಅದನ್ನು ಕಣ್ಣು ಮುಚ್ಚಿ ನಿಂದಿರ್ತೀವಿ. ನಮ್ಮ ಪರಿಸ್ಥಿತಿ ಹಂಗೆ ಇದೆ. ನಾವು ಏನು ನೋಡ್ಬೇಕಂತ ಹೋಗಿದ್ದೀವಿ ಅದನ್ನು ಕಣ್ಣು ತುಂಬ ನೋಡಬೇಕು, ಕಣ್ಣು ಮುಚ್ಕೊಳ್ಳ. ಅಂತರಂಗದ ಕಣ್ಣಲ್ಲಿ ಕಾಣುವಂತೆ ಅದು ಭಕ್ತರಿಗೆ ಒಂದು ವಿಶೇಷ ಪ್ರೇರಣೆ ಇರ್ತದೆ. ಆದರೂ ಕೂಡ ನಾವು ನಮ್ಮ ಚಕ್ಷುಗಳನ್ನು ಇಟ್ಕೊಂಡು, ಅಸಲಿ ಕಣ್ಣುಗಳನ್ನು ಇಟ್ಕೊಂಡು ಎದುರಿಗಿರೋದನ್ನು ನೋಡಲಿಲ್ಲ ಅದು ಮತ್ತೆ ಯಾವಾಗ ನೋಡಬೇಕು. ಅಂಥದ್ದು ಒಂದು ಸಣ್ಣ ಪ್ರಯತ್ನ. ಈ ವೇಗವಾಗಿ ಚಲಿಸುವ ಬಸ್ ಒಳಗೆ ಪಕ್ಕದಲ್ಲಿ ನಿಂತ ಗಿಡಗಳು ಹಿಂದಕ್ಕೆ ಓಡಿದಂಗೆ ಕಾಣ್ತಾವೆ, ಓಡಿದ್ರೆ ಬಸ್ ಓಡ್ತಿರ್ತದೆ, ನಮ್ಮ ದೃಷ್ಟಿನೂ ಆ ವೇಗಕ್ಕೆ ತಕ್ಕಂಗೆ ಓಡ್ತಿರ್ತದೆ. ಹಾಗೆ ಆ ಚಲಿಸುವ ವೇಗಕ್ಕೆ ನಮ್ಮ ಕಣ್ಣು ನಡುವೆ ಮಕಾಂತರ ಈಗ ಕಾಣ್ತಿದ್ದಾರೆ, ಆದರೆ ನಮ್ಮ ಗಾಡಿ ಮುಂದೆ ಹೋಗ್ಬಿಡ್ತದೆ, ಅವರು ಅಲ್ಲೇ ಇರ್ತಾರೆ, ಅಂದರೆ ಅವರು ಅವರ ಕಲೆ ಅಲ್ಲೇ ಇರ್ತದೆ. ಅಂಥದ್ದು ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರೋದ್ರಿಂದ ನಾವು ನಮ್ಮ ಪ್ರೀತಿಯನ್ನು ದೊಡ್ಡ ಸಮುದ್ರ ಇದೆ, ನಮ್ಮದು ಬಗಸೆ ಇಷ್ಟೇ, ಅಷ್ಟು ನಾವು ಇಲ್ಲಿ ಮಾಡಿ ನಿಂತಿದ್ದೇವೆ. ದಯವಿಟ್ಟು ಒಂದು ಸಾರ ಎಲ್ಲರೂ ಕೂಡ ಅವರಿಗೆ ಹಾರ್ದಿಕವಾಗಿ ಬಟ್ ಈಗ ನಮ್ಮೂರಿನ ಕಲಾವಿದ ಮಾತಾಡೋದು ಕೊಂಚ ನಾಲಿಗೆ ಅಲ್ಲ, ಮಾತಾಡೋದು ಪೆನ್ಸಿಲ್ ನಾಲಿಗೆ ಅಲ್ಲ. ಅಂದರೆ ಅವ್ರದ್ದು ಕೈಯಲ್ಲಿ ಅವರ ಕೈಚಳಕ ಏನಿದೆ ಅದರ ಮೂಲಕ ತಾವೇನಿದ್ದೀವಿ ಅನ್ನೋದನ್ನು ತಮ್ಮ ಅಂತರಂಗವನ್ನು ಅನಾವರಣ ಮಾಡೋದು. ಆದರೂ ಒಂದೆರಡು ಮಾತುಗಳನ್ನು ಅವರು ಆಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಹುಸೇನ್ ಮಕಾಂದರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ಭಾಳ ಮುಖ್ಯ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾನು 48 ವರ್ಷದಿಂದ ತಡೆದುಕೊಂಡಿದ್ದೆ ಕೆಲಸ. ನಾನು ಈ ಮಟ್ಟಕ್ಕೆ ಬರಬೇಕಾಗಿತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಚಪ್ಪಡಿಸಿದರೆ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ಇಲ್ಲ ನಾನು ಬೆಳಗ್ಗೆ ಪ್ರೋತ್ಸಾಹ ನನಗೆ ಸಾಕಷ್ಟು ನಾನು ತಾಳಿ ಕೊಟ್ಟು ಬಿಟ್ಟು ಒಂದು ಬೇರೆ ಎಲ್ಲಿನೂ ಹೋಗಲಿಲ್ಲ. ನಮ್ಮ ಜನಾಂಗದಲ್ಲಿ ಸೌದಿ ನಾನು ತಾಳಿ ಕೊಟ್ಟು ಬಿಡಲಿಲ್ಲ. ನನ್ನ ಹೆಸರು ತಾಳಿ ಕೊಟ್ಟಿಲ್ಲ, ನಂಟದ ತಾಳಿ ಕೊಟ್ಟು ಹೆಸರು. ನಾನು ಎಲ್ಲಿ ಹೋದರೂ ತಾಳಿ ಕೊಟ್ಟು ಅಂತೇಳಿ ಬರೀತೀನಿ. ಬೇರೆ ಕಡೆ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಜೊತೆ ಅದ. ಸರ್ ಹತ್ರ ಯಾವಾಗಲೂ ನನಗೆ ಪ್ರೋತ್ಸಾಹ ಡಾಕ್ಟರ್ ಸಾಹೇಬ್ರ ಹತ್ರ ನಾನು ಕೇಳಬಾರ್ದು, ಅಷ್ಟು ನಾನು ಹೊತ್ತಿಗೇನು ಸಾಗಿಲ್ಲ. ಅನುಭವ ಹೇಳ್ಬೋದು. ನೀವು ಚಿತ್ರದಲ್ಲಿ ಹೆಂಗೆ ಚಲೋ ಮಾಡಿದ್ರಿ, ಏನು ಮಾಡಿದ್ರೆ ಹಂಚ್ಕೊಂಡು ಚೆನ್ನಾಗಿ ಹೆಂಗೆ ಚಲೋ ಮಾಡಿರಿ, ಯಾಕೆ